ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲ ಟೈಮ್ ಆಗಿದೆ, 6 ಗಂಟೆ ಆಗಿದೆ. ಡ್ಯೂಟಿಯಿಂದ ಬಂದು ಮನೆ ಕಸ ಎಲ್ಲ ಕ್ಲೀನ್ ಮಾಡಿ ಸಂಜೆ ಲೈಟ್ ಹಾಕಿ, ಅಂದರೆ ದೀಪ ಅಂಟಿಸಿಲ್ಲ ಇವತ್ತು. ಇಷ್ಟು ಬಟ್ಟೆ ಇದೆ, ಇಷ್ಟು ಬಟ್ಟೆ ಇದೆ ನೆನ್ನೆ ವಾಶ್ ಮಾಡಿರೋದು, ಮನೆ ಕ್ಲೀನ್ ಮಾಡಿರೋದು. ಮನೆಯೆಲ್ಲ ಕ್ಲೀನ್ ಆಗಿದೆ, ಜಸ್ಟ್ ಈ ಕಬೋರ್ಡ್ಸ್ ಕ್ಲೀನ್ ಆಗಬೇಕು. ಆಮೇಲೆ ಒಂದು ನಿಮಿಷ ರೀ, ಇಲ್ಲಿ ಕ್ಲೀನ್ ಮಾಡಬೇಕು. ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ವಿಂಡೋ ಎಲ್ಲ ಒರೆಸ್ಕೊಂಬಿಟ್ರೆ ಆಗೋಯ್ತು. ಇಷ್ಟು ಸಾಮಾನಿದೆ, ತೊಳಿಬೇಕು. ಅಡುಗೆ ಏನಾನ ಮಾಡಬೇಕು. ನನ್ನ ಮಗ ಹಾಲು ಪಾತ್ರೆ ಕಾಯಿಸಿ ಯಾವ ಅಧ್ವಾನ ಮಾಡಿದ್ದಾನೆ ನೋಡಿ. ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಇದೆ, ಕ್ಲೀನಿಂಗ್ ಮುಗಿಸ್ಕೋಬೇಕು. ಫಸ್ಟು ಬಟ್ಟೆ ಮಡ್ಚ್ಕೊಂಬಿಡೋಣ, ಆಮೇಲೆ ಬೇಕಂದರೆ ಅಡುಗೆಗೆ ಇಟ್ಕೋಬೋದು. ಏನು ಸಾರು ಮಾಡಬೇಕಂತ ಇನ್ನೂ ಯೋಚನೆ ಮಾಡಿಲ್ಲ. ಆದ್ರೂ ಇಷ್ಟೊತ್ತಿಗೆ ಬಟ್ಟೆ ಮಡ್ಚೋ ಅಷ್ಟೊತ್ತಿಗೆ ನನ್ನ ನೆನಪಾದರೆ ಹೋಗಿ ಮಾಡೋಣ ಅಂತ. ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಎಲ್ಲ ಅದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರೆಲ್ಲ ಮೊದಲು ನನ್ನ ಚಾನಲ್ ನೋಡ್ರಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ನನಗೆ ಕೂಡ ಸಪೋರ್ಟ್ ಮಾಡಿ, ಮತ್ತು ಹಿಂದೆ ಹಾಕಿರೋ ವೀಡಿಯೋಸ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ತಂಗಿ ಏನೋ ಮೆಸೇಜ್ ಆಗ್ತಾ ಇದ್ದಾಳೆ, ಅದಕ್ಕೆ ಅಂತ ನೋಡ್ತಾ ಇದ್ದೀನಿ. ಬಟ್ಟೆ ಮಡ್ಚಿದಾಗಿದೆ, ಕಂಬಳಿ ಎತ್ತಿಡಬೇಕಿದು, ಎತ್ತಿಡ್ತೀನಿ. ಟ್ರೈಪೋಡ್ ಇಡೋಕ್ಕೆ ನಮ್ಮ ಮನೇಲಿ ಟ್ರೈಪೋಡ್ ತುಂಬ ಚಿಕ್ಕದು, ಅದಕ್ಕೋಸ್ಕರ ಚೇರ್ ಇಟ್ಕೊತೀನಿ. ಇನ್ನು ಕಿಚನ್ ಬಂದರೆ ಸಪೋಸ್ ನಾವು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಅಲ್ಲಿ ಇಡ್ತೀನಿ, ಇಲ್ಲಾಂದರೆ ಟ್ರೈಪೋಡ್ ಹಾಕಂಗಿದ್ರೆ ಟ್ರೈಪೋಡ್ ಹಾಕಿ ಇಲ್ಲಿಡ್ತೀನಿ. ಬನ್ನಿ ಒಂದು ನಿಮಿಷ. ಏನು ಗೊತ್ತಾ, ಟ್ರೈಪೋಡ್ ಇಟ್ಟರೆ ಹಂಗೆ ಫೋನ್ ಚುಯ್ ಅಂತ ಕೆಳಗೆ ಬಂದ್ಬಿಡುತ್ತೆ. ಏನು ಸಾರು ಮಾಡಬೇಕು ಅಂತ ಯೋಚನೆ ಮಾಡಿದೆ ಅಂದರೆ, ನನ್ನ ಮಗನ ಫೇವ್ರೇಟ್ ಸಾಂಬಾರು. ಸ್ವಲ್ಪ ಸಾಂಬಾರು ಮಾಡಿದ್ರೆ ಊಟ ತಿಂತಾನೆ ಚೆನ್ನಾಗಿ. ಅಲಸಂದೆ ಹುಳಿ ಮಾಡೋಣ ಅಂತ, ಅಲಸಂದೆ ಇದೆ ಹಾಕ್ಬಿಟ್ಟು ಹುಳಿ ಮಾಡೋಣ ಅಂತ. ಹುಳಿ ಕಾಳಿತ್ತು, ಅದನ್ನೇ ಹಾಕ್ಬಿಟ್ಟು ಬಸ್ಸಾರು ಮಾಡ್ಬೋದಾಗಿತ್ತು. ನಾಳೆ ಬಸ್ಸಾರು ಸೊಪ್ಪು ತಗೊಳ್ಳೋದು ಮಾಡ್ಕೊಳ್ಳೋಣ. ಈಗ ಸ್ಟಾರ್ಟ್ ಮಾಡಿಕೊಂಡ್ರೆ ನಾಳೆ ಮಧ್ಯಾಹ್ನ ಟಿಫಿನಿಗೆ ಕೂಡ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಕಾಳು ಹುಳಿ ಮಾಡ್ಕೊಳ್ತೀನಿ. ನಾನು ಕಾಳು ಹುಳಿಗೆ ಏನೇನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ಕಾಳು ತೊಳ್ಕೊಂಡಿದ್ದೀನಿ. ಯಾವುದೇ ಕಾಳಾದರೂ ಅಷ್ಟೇ ನೀವು ತೊಳೆದೇ ಯೂಸ್ ಮಾಡಿ, ಯಾಕಂದರೆ ಕೆಮಿಕಲ್ ಅಂದರೆ ಪೌಡ್ರ್ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ಇದ್ದೀನಿ. ಯಾಕೆ ಪೌಡ್ರ್ ಹಾಕ್ತಾರೆ ಅಂದರೆ ಹುಳ ಬೀಳಬಾರ್ದು ಅಂದ್ಬಿಟ್ಟು ಪೌಡ್ರ್ ಹಾಕಿರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಇರಲಿ ಅಂತ ಹೇಳಿದೆ ಅಷ್ಟೇ. ಏನು ಮಾಡ್ತೀನಿ ಗೊತ್ತಾ, ಅಡುಗೆ ಮಾಡ್ತಾ ಮರ್ತೋಗ್ಬಿಡ್ತೀನಿ ನಾನು. ಏನು ಗೊತ್ತಾ, ಉಪ್ಪು ಹಾಕೋದು ಮರ್ತ್ಬಿಡ್ತೀನಿ. ಮೊದಲು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಕಾಳಿಗಷ್ಟೇ ಉಪ್ಪು ಹಾಕ್ಕೊಳ್ತೀನಿ ನಾನು. ಗ್ಯಾಸ್ ಹಂಚ್ಕೊಂಬಿಡೋಣ. ಇದೆ ಒಂದೇ ನಿಮಿಷ ಬಂದೆ. ಅದ್ರ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಏನಂದರೆ ಬೇಯಿಸ್ಕೊಳ್ಳೋದಕ್ಕೆ ಹಾಕೊಂಬಿಟ್ರೆ ಸಾರು ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನನ್ನ ಮಗನಿಗೆ ಹಿಂಗೆ ಮಾಡಿದ್ರೇ ಇಷ್ಟ, ಅದಕ್ಕೆ ನಾನು ಹಿಂಗೆ ಮಾಡ್ತೀನಿ. ನಾನು ಇಷ್ಟೇ ಹಾಕ್ಕೊತೀನಿ, ಬೆಳ್ಳುಳ್ಳಿ ನೋಡಿ ಇಷ್ಟ ಹಾಕ್ಕೊತೀನಿ, ಹಂಗೆ ಹಾಕ್ಕೊಂಬಿಡ್ತೀನಿ. ನಾನು ಬೇಯಿಸ್ಬೇಕಾದ್ರೆ ಬಿಡಿಸ್ಕೊತೀನಿ. ಒಂದು ಟೊಮೊಟೊ ಹಾಕ್ಕೊತೀನಿ.
ಒಂದು ಈರುಳ್ಳಿ ಹಾಕ್ಕೊಂತೀನಿ. ಈರುಳ್ಳಿ ಬಿಸಿಲಲ್ಲಿ ಹಾಕಿಲ್ಲ ಅಂದರೆ ನೋಡಿ ಈ ಥರ ಆಗ್ಬಿಡುತ್ತೆ. ಬಿಸಿಲಲ್ಲಿ ಹಾಕೋಕ್ಕೆ ಟೈಮ್ ಇರಲ್ಲ. ಇವಾಗ ಎಲ್ಲಿ ಒಂದು 3 ಡೇಸಿಂದ ಬಿಸಿಲೇ ಇಲ್ಲ. ಹಿಂಗೆ ಹಾಕ್ಕೊಳ್ಳೋಣ ಈರುಳ್ಳಿನ. ಇನ್ನೊಂದು ಟೊಮೊಟೊ, ನಿಮಗೆ ಬೇಕಾದರೆ ಇದ್ರಿಗೆ ಏನದು ಎಂತ ಅದು ಆಲೂಗಡ್ಡೆ ಬದನೆಕಾಯಿ ಹಾಕ್ಕೋಬೋದು. ನೋಡಿ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಬೇಯೋ ಅಷ್ಟರಲ್ಲಿ ಕಬೋರ್ಡ್ ಕ್ಲೀನ್ ಮಾಡ್ಕೊಂಬೇಡ. ನಾವು ಕಬೋರ್ಡ್ ಕ್ಲೀನ್ ಅಂದರೆ ಫಸ್ಟ್ ಕುಕ್ಕರ್ ಮುಚ್ಚಲೆ ಹಾಕ್ಬೇಕಲ್ವಾ. ನೀವಾದ್ರೂ ಗ್ಯಾಪ್ ನಿಲ್ಲಿಸ್ಬೇಕಲ್ವ ನನಗೆ. ಕುಕ್ಕರ್ ಮುಚ್ಚಲೆ ಹಾಕಿಲ್ಲ ನೋಡಮ್ಮ ಅಂತ. ಆಗಿದೆ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬೇಡ, ಯಾಕಂದರೆ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ರೇ ಸರಿ, ಇಲ್ಲಾಂದರೆ ಅದಾಗಲ್ಲ. ಒಂದೇ ಒಂದು ನಿಮಿಷ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ನನಗೆ. ಒಂದ್ರ ಮೇಲೆ ಒಂದು ಫೋನ್ ಮಾಡ್ತಾನೆ ಇರುತ್ತೆ. ಅಯ್ಯೋ ದೇವರಿಗೂ ಅದಕ್ಕೋಸ್ಕರ ಕಟ್ ಮಾಡಿದೆ ಅಷ್ಟೇ, ಬೇರೇನಿಲ್ಲ. ಮತ್ತೆ ಇವತ್ತು ನೋಡಿ ಮತ್ತೆ ಫೋನ್ ಬರ್ತಾ ಇದೆ. ಬೇಕಂತಾನೆ ಮಾಡ್ತಾನೆ ಇರೋದು. ಕೋಲ್ಡ್ ಹೋಗಿದೆ. ಕಾಫ್ ಮಾತ್ರ ನನ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ನತ್ತೆ ನನ್ನ ಕರ್ಮ ಗುರು. ಸರಿ ಬನ್ನಿ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋಣ. ನನ್ನ ಮಗ ಬೇರೆ ಇಲ್ಲ. ನನ್ನ ಮಗ ಇದ್ದಿದ್ರೆ ವಿಡಿಯೋ ಮಾಡಿರ್ತಾ ಇದ್ದ. ಅವ್ನ ಮೇಲೆ ಮನೇಲಿ ಹೋಗಿದ್ದಾನೆ. ಬನ್ನಿ ಕರ್ದು ನೋಡೋಣ ಅವ್ನು ಬರ್ತಾನ ವಿಡಿಯೋ ಮಾಡೋದಕ್ಕೆ. ಇಲ್ಲ ನಂದು ಏನು ಹೇಳ್ತೀನಿ, ಈ ಲೂಸ್ ಆಗಿರೋ ಟ್ರೈಪಾಡ್ ಇಟ್ಕೊಂಡೆ ಮಾಡಲ ಏನು ಅಂತ. ಏನು ವಿಷಯ ಗೊತ್ತಾ, ನಮ್ಮ ಮನೇಲಿ ಗಾಳಿ ಜೋರಾಗಿ ಬಂದರೆ ಬಾಕ್ಲೆಲ್ಲ ಡಬ 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 ಅಂತ ಹೊಡ್ಕೊಳುತ್ತೆ. ತೋರಿಸ್ತೀನಿ ರೀ. ಗಾಳಿ ಬಂದರೆ ಹೆಂಗೆ ಹೊಡ್ಕೊಳುತ್ತೆ. ಸದ್ಯಕ್ಕೆ ಗಾಳಿ ಬರ್ತಾ ಇಲ್ಲ. ಗಾಳಿ ಬರೋ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಡಬ ಡಬ ಅಂತ ಹೊಡ್ಕೊತಾ ಇರುತ್ತೆ. ರಾಕಿ 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 ಬಾಯಿಲಿ. ಇಷ್ಟು ಬಟ್ಟೆ ಒಣಗಿಲ್ಲ, ಬಟ್ಟೆ ಒಣಗಬೇಕು. ಬರ್ತಾನೆ ನೋಡಿ ಇವಾಗ ಮೇಲೆಯಿಂದ ಬಂದ. ಏನು ಬೆಳ್ಳಗಿದ್ದಾನೆ ನೋಡಿ ಕಳ್ಳ. ನೋಡಿ ಏನು ಬೆಳ್ಳಗಿದ್ದಾನೆ. ಬಾ. ಏನು ಗೊತ್ತಾ, ಕಬೋರ್ಡ್ ಕ್ಲೀನ್ ಮಾಡ್ತೀನಲ್ಲ, ಟ್ರೈಪಾಡ್ ಲೂಸ್ ಇದೆ ಅಲ್ಲ, ಸ್ವಲ್ಪ ವೀಡಿಯೋ ಮಾಡು. ನಮ್ಮ ವೀಡಿಯೋದಾಗ ಕಿವಿಗೆಲ್ಲ ಹತ್ತಿಕ್ಕೊಂಡು ಬಾಣಂತಿ ಆಗ್ಬಿಟ್ಟಿದ್ದಾರೆ. ಇಕ್ಕೋ, ಕೋಲ್ಡ್ ಆಗುತ್ತೆ, ಎತ್ತಿಕ್ಕೋ. ಎತ್ತಿ ಬಿಸಾಕಿದ್ದಾನೆ ನೋಡಿ, ಅಲ್ಲಿ ಬಿಸಾಕಿದ್ದಾನೆ. ಬಾ, ಅದು ಅಲ್ಲಿ ನ್ಯೂಸ್ ಪೇಪರ್ ಐತಲ್ಲ, ಎತ್ಕೋ ಬಾ. ಸ್ವಲ್ಪ ವಿಡಿಯೋ ಮಾಡು. ನಾನು ನೋಡಿ ಕಬೋರ್ಡು ಆ ಬಾಕ್ಸ್ ಎಲ್ಲ ಇದೆ, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಪೇಪರ್ ಹಾಕ್ಬಿಟ್ಟು ಮಾಡ್ಕೊಂಡು ಆ ಕಬೋರ್ಡ್ ಈ ಕಬೋರ್ಡ್ ಕ್ಲೀನ್ ಮಾಡ್ಕೊಂಬಿಟ್ರೆ, ಇನ್ನಿಷ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗೀತು ನನ್ನ ಕ್ಲೀನಿಂಗು. ಮಾಲೆ ಹಾಕ್ಕೊಳಕ್ಕೆ ಇನ್ನು ಎಷ್ಟು ದಿನ ಇದೆ? ನಾನು ಮಾಲೆ ಹಾಕ್ಕೊಳಕ್ಕೆ 2 ಡೇಸಾ? 2 ಡೇಸೇ, ಆ್ಯಕ್ಚುಲಿ 2 ಡೇಸೇ. ಮಂಗಳವಾರ ಬುಧವಾರ, ಗುರುವಾರ ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ, ಸಂಜೆ ಹೋಗ್ಬಿಟ್ಟು ಮಾಲೆ ಹಾಕೋ ಬರ್ತೀನಿ. ಆ್ಯಕ್ಚುಲಿ ಇವ್ನು ಹಾಕ್ಕೊತಾ ಇಲ್ಲ. ಯಾಕಪ್ಪ ಅಂದರೆ ಕೋಲ್ಡು ಕಾಫು ಜಾಸ್ತಿ ಆಗಿದೆ. ಅವನಿಗೆ ಬಿಡ್ತಾನೆ ಇಲ್ಲ. ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಿಬಿಟ್ಟಿದೆ. ಆಲ್ರೆಡಿ 15 ಡೇಸ್ ಆಯ್ತಲ್ಲ ನಿನಗೆ ಕೋಲ್ಡ್ ಕಾಫ್. ಇದು ಮಹದೇಶ್ವರನ ಬೆಟ್ಟಕ್ಕೆ ಹೋಗಕ್ಕೆ ಮುಂಚೆ ಅಂತ ಕೆಮ್ಮಿದೆ ತಾನೆ? ಬಾಯಿಲೆ ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತು? 2 ತಿಂಗಳಿಂದ ಕಾಫ್ ಆಯ್ತಾ? ಸುಳ್ಳು. ಕೆಮ್ಮು ಏನಂದ್ರೆ ಅದು ಕಿರ್ನಾಲ್ಗೆ ತರ ಬಿದ್ದಿತ್ತು. ನಮ್ಮಮ್ಮ ಓದ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಇನ್ನೇನು ಬ್ಲಾಗಲ್ಲಿ 3ನೇ
ಅಂದರೆ ಇನ್ನೇನು ಬಂದಿರೋ 3ನೇ ವ್ಲಾಗಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಹೋದಂತಾನೆ ಕಿರ್ನಾಲ್ಗೆ ತೆಗ್ದಿದ್ದ. ಅವತ್ತು ಕಿರ್ನಾಲ್ಗೆ ತೆಗ್ದಿದ್ರು. ಅವತ್ತಿಂದ ಕಮ್ಮಿ ಆಗಿದೆ. ತಿರ್ಗಾ ದೇವಸ್ಥಾನಕ್ಕೆ ಹೋದಾಗ ಏನಾಯ್ತು, ಮಳೆ ಹಂಗೂ ನನಗೆ ಒಂದು ತಣ್ಣೀರು ಸಲ ಸ್ನಾನ ಮಾಡಿಸೇ ಇಲ್ಲ. ಅಲ್ಲಿ ದುಡ್ಡು ಕೊಟ್ಟು 30 ರೂಪಾಯಿ ಅಂತೆ ಒಂದು ಬಕೆಟ್ ನೀರು, ಬಿಸಿನೀರು. ಬಿಸಿನೀರಲ್ಲೇ ಸ್ನಾನ ಮಾಡಿಸಿದ್ದು. ಆದ್ರೂ ಅವನಿಗೆ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದ. ಮತ್ತೆ ವಿಜಿಲ್ ಬರ್ತಾ ಇದೆ. ನಾನು ಮಾತಾಡೋದು ನಿಮ್ಗೆ ಏನೂ ಕೇಳಿಸೋದಿಲ್ಲ. ವಿಜಿಲ್ ಆಫ್ ಆಗಿಬಿಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಎರಡು ವಿಜಿಲ್ ಬಂದಿದೆ. ಹಂಗೂ ನಾನು ಅವ್ನಿಗೆ ಏನು ಹೇಳ್ತಾ ಇದ್ದು, ಬಿಸಿನೀರಲ್ಲೇ ಸ್ನಾನ ಮಾಡಿಸಿದ್ದು. ಕ್ಯೂ ಅಲ್ಲಿ ನಿಂತಾಗ ಮಳೆ ಬಂದ್ಬಿಡ್ತು. ಫುಲ್ಲು ಮಳೆಲೇ ನೆನ್ಕೊಂಡು ಕ್ಯೂ ಅಲ್ಲಿ ಹೋಗಿದ್ದು. ಆಮೇಲೆ ಅಲ್ಲಿಂದ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಬಂದು ಬ್ರೇಕ್ಫಾಸ್ಟ್ ಅಂತ ಹೋದ್ರಿ. ಅವಾಗ ಮಳೆಲೇ ನೆನ್ಕೊಂಡು ಹೋದ್ರಿ. ಮತ್ತೆ ಬರ್ತಾ ಮಳೆಲೆ ನೆನ್ಕೊಂಡು ಬಂದ್ರಿ. ಕೋಲ್ಡ್ ಎಲ್ಲ ಜಾಸ್ತಿ ಆಗಿ ಕಾಫ್ ಆಗ್ಬಿಟ್ಟು ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವನ್ನ ಸ್ವಲ್ಪ ಈಚೆ ಗಾಳಿಲೆಲ್ಲಾದರೂ ಎಲ್ಲಾದರೂ ಬಿಡೋಕ್ಕೂ ನನಗೆ ಭಯ ಆಗ್ತಾ ಇದೆ. ಸ್ಕೂಲಿಗೆ 2-3 ದಿವಸ ಲೀವ್ ಆಗೋಗಿತ್ತು. ಇಲ್ಲಿ ನಾನು ಹೇಳ್ತಾ ಇದ್ರೆ ಅಲ್ಲೇನೋ ಕೂತ್ಕೊಂಡು ಮಾಡ್ತಾ ಇದ್ದಾನೆ. ಬಾರೋ ವಿಡಿಯೋ ಮಾಡೋಕ್ಕಂತ ಕರೆದಿದ್ದು ನಾನು ಅವ್ರ ಮೇಲೆ ಮನೆಯಿಂದ. ಅಲ್ಲಿ ಬಂದು ಅಲ್ಲಿ ಸಿಕ್ಕಿದ್ದಾನೆ. ಓದ್ಕೊಳ್ಳೋದಿಲ್ಲ ಅಥವಾ ಎಲ್ಪು ಮಾಡಲ್ಲ, ಏನು ಕೆಲಸ ಮಾಡಲ್ಲ. ಸೋಂಬೇರಿ ಆಗ್ಬಿಟ್ಟಿದ್ದಾನೆ, ದೊಡ್ಡ ಸೋಂಬೇರಿ ನಮ್ಮ ಮನೇಲಿ. ಅವನು ಓದ್ಲಾಗಲ್ಲ. ಹೇಳಿದ್ದೆ ಇಂಥ ಮಗ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ಅಂತ. ಎಲ್ಲ ವೇಸ್ಟ್ ಆಗೋಯ್ತು. ನೋಡಿ ಏನೋ ರೆಸ್ಪಾನ್ಸ್ ಮಾಡ್ತಾರ ಅಂತ 3 ನಿಮಿಷ ಆಯಿತು. ಅದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಪಾಯಸ ಹಾಕ್ಬಿಟ್ಟು ಪಾಯಸ ಆದಮೇಲೆ ನೆನಪಾಯಿತು, ನಮ್ಮ ಆಫೀಸಲ್ಲಿ ಒಬ್ಬರು ಪಾಯಸ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೆ. ಪಾಯಸ ಮಾಡೋಣ, ಸಂಡೇ ಮಾಡೋಣ ಅನ್ನೋಷ್ಟರಲ್ಲಿ ಸಂಡೇ ನೈಟ್ ಮಾಡಿದ್ರೆ ಮಂಡೇ ಮಾರ್ನಿಂಗ್ ಎತ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಸಂಡೇ ನೈಟ್ ನಮ್ಮ ರಿಲೇಟಿವ್ಸ್ ಒಬ್ಬರು ಎಕ್ಸ್ಪೈರ್ ಆದರು ದಿಢೀರ್ ಅಂತ. ಆ ವಿಷಯ ಹೇಳೋಕ್ಕೆ ಕೂಡ ಬೇಜಾರಾಗುತ್ತೆ. ಮಾವ ಆಗಬೇಕು ನಮಗೆ ರಿಲೇಷನಲ್ಲಿ. ತುಂಬ ಬೇಜಾರಾಯಿತು. ಆದರೆ ನಾನು ಸಾವು ಹೋಗೋಕ್ಕೂ ಆಗಿಲ್ಲ. ಯಾಕಂದರೆ ನನಗೂ ಕೋಲ್ಡ್ ಕಾಫ್ ಇತ್ತು. ಜನ ಜಾಸ್ತಿ ಇರ್ತಾರೆ, ಹೋಗ್ಬೋದು. ನಾನು ಬರ್ತಾ ಇರಬೇಕಾದ್ರೆ ನನಗೆ ಅಡ್ಡ ಸಿಕ್ಕಿದ್ರು. ಅಂದರೆ ಮಣ್ಣು ಮಾಡೋಕ್ಕೆ ಎತ್ಕೊಂಡು ಹೋಗ್ಬೇಕಾದ್ರೆ ಅಡ್ಡ ಸಿಕ್ಕಿದ್ರು. ಏನೋ ಶಕ್ತ. ಆದ್ದರಿಂದ ಪಾಯಸ ಮಾಡೋಕ್ಕಾಗಿಲ್ಲ. ನಮ್ಮ ಗ್ರೂಪಲ್ಲಿ ಒಬ್ಬಳು ಸ್ವೀಟ್ ತಿಂಡಿ ಪೋತಿ ಅಂತ ಒಬ್ಳಿದ್ದಾಳೆ. ಅವಳಿಗೋಸ್ಕರ ಇವ್ರಿಗೋಸ್ಕರ ಮಾಡೋಣ ಅಂದರೆ ನಾನು ಬಂದಮೇಲೆ ಪಾಯಸ ಮಾಡು ನೀನು ಅಂತ ಹೇಳಿದ್ಲು. ಸರಿ, ಅವಳು ನಾಳೆ ಡ್ಯೂಟಿಗೆ ಬರ್ತಾಳೆ. ಇವತ್ತು ಬಂದಿಲ್ಲ, ಮಂಡೇ ಬಂದಿಲ್ಲ. ಅವತ್ತು ಸಂಡೇ ಕ್ಯಾನ್ಸಲ್ ಆಗಿದ್ದು ನಮ್ಮ ಮಾವ ಎಕ್ಸ್ಪೈರ್ ಆದರು ಅಂತ. ಮಂಡೇ ಕ್ಯಾನ್ಸಲ್ ಆಗಿದ್ದು ಯಾಕಪ್ಪ ಅಂದರೆ ಈಕೆ ಬಂದಿರಲಿಲ್ಲ ಆಫೀಸ್ಗೆ, ಲೀವಲ್ಲಿತ್ತು ಅಂತ. ನಾಳೆ ಆಫೀಸ್ಗೆ ಬರ್ತಾಳೆ. ನಾಳೆ ಬೆಳಗ್ಗೆ ಎದ್ದು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗೇ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿರ್ತೀನಿ. ಅದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು. ಅಂದರೆ ನಾನೇನು ಕುಕ್ಕಿಂಗಲ್ಲಿ ದೊಡ್ಡ ಸಾಧಿಕೆ ಅಂತ ಏನೂ ತೋರಿಸೋದಿಲ್ಲ. ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ಕೊತೀನಿ ಸಿಂಪಲ್ಲಾಗಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ ಅಷ್ಟೇ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ. ಬನ್ನಿ, ವಿಡಿಯೋ ಮಾಡ್ಕೊಡಲ್ಲ ನನ್ನ ಮಗ. ರಾಕಿ ನಮ್ಮಲ್ಲಿ ಪುಟಾಣಿ ದೇಗ್ಸಾಗಲೇ ಜಾಸ್ತಿ ಇದೆ. ತೋರಿಸ್ತೀನಿ ನಿಮಗೆ. ಇನ್ನು ಮೇಲೆ ಎಲ್ಲ ಇಟ್ಟಿದ್ದೀನಿ. ಪುಟಾಣಿದೆ ಜಾಸ್ತಿ. ನೋಡು ಕಡೆ ತೋರಿಸೋದು ಇಡ್ಲಿ ಪಾತ್ರೆ. ಇದು ಆ್ಯಕ್ಚುಲಿ ನಮ್ಮ ಅತ್ತಿಗೆದು. ನಮ್ಮ ಅತ್ತಿಗೆ ಇದು ಆ್ಯಕ್ಚುಲಿ ಕುಕ್ಕರ್. ಈ ಇಡ್ಲಿ ಪಾತ್ರೆ ನಮ್ಮ ಅತ್ತಿಗೆ ತೊಗೊಂಡಿದ್ದು. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಉಟ್ಟು ಕಳಿಸಿಲ್ಲ. ನ್ಯೂಸ್ ಪೇಪರಲ್ಲಿ ಆನ್ ಮಾಡಿದ್ಯಾ, ಆಫ್ ಮಾಡಿದ್ಯಾ? ಆನ್ ಮಾಡಿದ್ದೆ. ಇದು ನಮ್ಮನೆ ಇಡ್ಲಿ ಕುಕ್ಕರು. 15 ಇಡ್ಲಿ, 17 ಇಡ್ಲಿ ಇಳಿಯುತ್ತೆ. ಇಷ್ಟೊಂದು ಡಬ್ಬಗಳೆಲ್ಲ ಹೊಡೆದೋಗಿದೆ. ಈ ಥರ ಬಾಯಿ ಬಿಟ್ಕೊಂಬಿಟ್ಟೈತೆ. ಅದ್ರಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಏನು ಮಾಡ್ತಾರೆ? ಸಬ್ಸ್ಕ್ರೈಬರ್ ನೋಡ್ತಾರೆ. ಇಷ್ಟೊಂದು ಸಾಮಾನು ಇಟ್ಕೊಳ್ತಾರೆ ಸೌಮ್ಯ ಅಂತ.
ಬಿಸಾಕು. ಸಾಕು ಸಾಕು ಸಾಕು. ಸ್ಟಾಪ್ ಮಾಡು ಸ್ವಲ್ಪ ಹೊತ್ತು. ಯಾಕಂದ್ರೆ ಗಲೀಜಾಗಲ್ಲ ಅಷ್ಟೊಂದು ಜಿಡ್ಡು ಬರಲ್ಲ. ಜಿಡ್ಡು ಜಿಡ್ಡೇನು ಬರ್ತೀವಿ. ಅಕ್ಕಿ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಎತ್ಕೊಡಕ್ಕೆ ಆಫ್ ಮಾಡ್ಬಿಟ್ಟು ನೀರಿಟ್ಟಿದೆ. ನೀರು ಕಾದು ಬಿಟ್ಟಿತ್ತು. ಸರಿ ನನ್ನ ಮಗನೇ ಒಂದು ಗ್ಲಾಸ್ ಅಕ್ಕಿ ಎತ್ತಿ ತೊಳೆದು ಕೊಟ್ಟ, ಹಾಕಿಟ್ಟಿದ್ದೀನಿ. ಈ ಕಡೆ ಸಾಂಬಾರ್ಗೆ ರೆಡಿ ಆಗಿದೆ, ರುಬ್ಬೇಕು. ಒಂದು ಸ್ವಲ್ಪ ಇದೆ ಜೋಡಿಸ್ಬಿಟ್ಟು ರುಬ್ಕೊಳ್ಳೋಣ ಅಂತ ಅಕ್ಕಿನ ತಿರುಗಿ ಕೊಡ್ತಾ ಇದ್ದೀನಿ. ಹಿಂಗೆ ಮಾಡಿದ್ರೆ ನನ್ನ ಮಗನಿಗೆ ಇಷ್ಟ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಅನ್ನ ಅವನಿಗೆ ಇಷ್ಟ ಆಗಲ್ಲ ಕಣೆ ಮಗನೇ, ಹೌದಾ? ಅಲ್ಲ, ಪಾತ್ರೆಲಿ ಮಾಡಿದ್ರೆ ಅನ್ನ ಇಷ್ಟ ತಾನೆ ನಿನ್ ತಿನ್ನಕ್ಕೆ? ಏನು ಸ್ಟ್ಯಾಚ್ಯೂ ಆಗ್ಬಿಟ್ಟಿದ್ಯಾ? ಕೆಂಪರಾಜ ಕೆಂಪನೇ ಇರ್ತಾನೆ, ಲೊಕ್ 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 ಅಂತ. ಸೆಲ್ಫಿ ನಮ್ಮನೆ ಲೊಕ್ಕರಾಜ, ಲೊಕ್ಕರಾಜ. ಬೆಂದಿದೆ. ಇವಾಗ ಇನ್ನೇನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಟೊಮೊಟೊ, ಬೆಳ್ಳುಳ್ಳಿ ಬೀಡ್ಸಾಕ್ಬಿಟ್ರೆ ಸಿಗಲ್ಲ ಕೈಗೆ ರುಬ್ಕೊಳ್ಳೋದಕ್ಕೆ, ಅದಕ್ಕೆ ನಾನು ಆ ಥರ ಹಾಕ್ಕೊತೀನಿ. ನಿಮಗೆ ಅದೇ ಕೆಲಸದಲ್ಲಿ ಅದೇ ಥರ ಇದ್ದರೆ ನೀವು ಮಾಡ್ಕೋಬೋದು. ಸ್ವಲ್ಪ ಕಾಳು ಹಾಕೋಣ, ಕಾಳು ನಾನು ಡೈರೆಕ್ಟಾಗಿ ಜಾಗ ಹಾಕ್ಕೊತೀನಿ, ಯಾಕಂದರೆ ಜಾಗ ಇಲ್ಲ, ಅದಕ್ಕೋಸ್ಕರ ಇಷ್ಟು ಬೇಯ್ಕೋಣ. ಇದಾಗಲೇ ರೈಸ್ ಬೇಯ್ತಾ ಇದೆ. ಬೆಂದಿದ ತಕ್ಷಣ ಬಗ್ಸ್ಕೊಂಡು ಮುದ್ದೆಗೆ ಸ್ವಲ್ಪ ಎತ್ಕೊತೀನಿ ಲೈಟಾಗಿ. ನನ್ನ ಮಗನ ತಿನ್ನಲ್ಲ, ಬರೀ ರಾಗಿ ಮುದ್ದೆ, ರಾಗಿ ಹಸಿಟ್ಟು ಹಾಕಿದ್ರೆ ಬರೀ ರಾಗಿ ಹಸಿಟ್ಟು ಮಾಡಿದ್ರೆ ತಿನ್ನಲ್ಲ ಅವನು. ಅನ್ನ ಸ್ವಲ್ಪ ಹಾಕಿದ್ರೆ ಒಂದು ಸ್ವಲ್ಪ ಮುದ್ದೆ ತಿಂತಾನೆ. ಅದಕ್ಕೋಸ್ಕರ ಇದನ್ನು ರುಬ್ಕೊಂಡು ಗಂಜಿ ಬಗ್ಸ್ಕೊಂಡು ನಾನು ಸಿಗ್ತೀನಿ. ಅನ್ನ ಬೆಂದಿದೆ ನೋಡ್ಬೋದು. ಅನ್ನ ಸ್ವಲ್ಪ ಗಂಜಿ ಬಗ್ಸೋಷ್ಟೊತ್ತಿಗೆ ಆ ಬಿಸಿಗೆ ಇನ್ನು ಸ್ವಲ್ಪ ಬೆಂದ್ಕೊಳುತ್ತೆ. ನಾನು ಸಿಗ್ತೀನಿ ಮತ್ತೆ ಇಲ್ಲಿ ತೋರಿಸಿದ್ನಲ್ಲ. ಇಷ್ಟು ರುಬ್ಕೊಂಡ್ಬಿಟ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹುಣಸೆ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಡ್ರೆ ಮುಗಿದಾಯ್ತು ನೋಡಿ. ಈ ಲೆವೆಲ್ ಬೆಂದಿದೆ. ಈ ಸೆಂಟ್ರಲ್ ಇದೆಲ್ಲ ಅದನ್ನ ತೆಗೆದುಬಿಟ್ಟು ನೀವು ರುಬ್ಕೊಳ್ಳಿ, ಯಾಕಂದರೆ ಅದು ತಿಂದರೆ ಸ್ಟೋನ್ ಆಗುತ್ತೆ ಕಿಡ್ನಿಗೆ ಅಂತ ಹೇಳ್ತಾರೆ. ಮತ್ತು ಜಾಸ್ತಿ ಹೆಸರು ಇದೇನಿದೆ ಅಲಸಂದೆ ಕಾಳು ತಿನ್ನಬಾರ್ದು, ಪಿತ್ತ ಹಾಕ್ಕೊಂಡ್ಬಿಡುತ್ತೆ, ಜಾಸ್ತಿ ತಿನ್ನಬಾರ್ದು. ನಮ್ಮ ಮಗನ ಇಷ್ಟ ಅಂತ ಮಾಡೋದು, ಸ್ವಲ್ಪ ಗೋಲ್ಡ್ ಆಗಿದೆಯಲ್ಲ, ಬಾಯೆಲ್ಲ ಕಸರೆ ಇರುತ್ತೆ ಅವನಿಗೆ, ಅದಕ್ಕೋಸ್ಕರ. ಕುಕ್ಕರ್ ಕಾಯ್ಕೊಂಡಿದೆ, ಅಂದರೆ ಕಾದಿದೆ. ಅದಕ್ಕೆ ತುಪ್ಪ ಹಾಕ್ಬಿಡೋಣ. ತುಪ್ಪ ಬದಲು ನೋಡಿ, ನಾನು ತುಪ್ಪ ಬದಲು ಧನಿಯಾ ಪುಡಿ ಬಾಕ್ಸ್ ಎತ್ಕೊತಾ ಇದ್ದೀನಿ. ತುಪ್ಪ ಹಾಕ್ಬಿಡೋಣ. ಮೊನ್ನೆ ತುಪ್ಪ ಖಾಲಿ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ. ಧಾರಾಳ ಮನಸ್ಸಿಂದ ಹಾಕ್ಕೊಳ್ಳಿ ತುಪ್ಪ, ಧಾರಾಳವಾಗಿರಲಿ. ತುಪ್ಪ ತಿನ್ನೋದ್ರಲ್ಲಿ ನಾನು ಎಕ್ಸ್ಪೋರ್ಟು. ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ? ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸ್ಬೇಕು, ಹಂಗಿರುತ್ತೆ. ನಮ್ಮನೇಲಿ 1 kg ತುಪ್ಪ 1 ತಿಂಗ್ಳಿಗೆ ಖಾಲಿ ಆಗ್ಬಿಟ್ಟಿರುತ್ತೆ. ಈ ಬಟ್ಲಲ್ಲಿ 1 ಬಟ್ಲಷ್ಟು ಹಾಕ್ಕೊತಾ ಇದ್ದೀನಿ. ಬೇಳೆ ಹುರ್ಕೊಳ್ಳೋಣ, ಅದರಲ್ಲಿ ತುಪ್ಪದಲ್ಲೇ ಹುರ್ಕೊಳ್ಳೋಣ ಬೇಳೆನ. ಕೆಂಪಗಾಗಬೇಕು ಬೇಳೆ, ಅನ್ನ ಗಂಟೆ ಹುರ್ಕೊಳ್ಳೋಣ ಹೆಸರು ಬೇಳೆನ. ಆ ಕಡೆ ಸಾಕು ಕೂಡ ಕುದೀತಾ ಇದೆ, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಮುದ್ದೆ ಮಾಡ್ಕೊಂಡ್ರೆ ಮುಗಿದೋಯ್ತು ನನ್ನ ಅಡುಗೆ ಕೆಲಸ.
ಕೆಂಪುಗಾಗಲಿ ಬೇಳೆ ಎಲ್ಲ ಚೆನ್ನಾಗಿ ತುಪ್ಪ ಅಂತಿದೆ. ಹಿಂಗೆ ಬಾಯಿಲೆ ತಿಕ್ಕೊಂಬೇಡ, ತುಪ್ಪ ಅನಿಸ್ತಾ ಇದೆ ನನಗಂತೂ. ಅಷ್ಟೇ ಚಾನ್ ತುಪ್ಪನ ತಿನ್ನೋದಲ್ಲಿ ಕೆಲವೊಬ್ಬರಿಗೆ ತುಪ್ಪನೇ, ನಮ್ಮ ದೇವಿ ಅಕ್ಕನ ತುಪ್ಪ ಅಂದ್ರೆ ಆಗಲ್ಲ, ನಮ್ಮ ಸಾಯಿತ್ರಿಗೆ ತುಪ್ಪ ಅಂದ್ರೆ ಆಗಲ್ಲ. ನಾನು ಮಾತ್ರ ಚೆನ್ನಾಗಿ ಬರ್ತೀನಿ. ಇದು ಬಂದಿದೆ, ಇದಕ್ಕೆ 2 ಬಟ್ಲಸ್ ನೀರು ಹಾಕೋಣ. 2 ಬಟ್ಲಸ್ ನೀರು ಹಾಕೊಂಡು ಕೂಗಿಸ್ಕೊಳ್ಳೋಣ. ಇದೊಂದು ಕಡೆ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಇದಾಗಿದೆ, ಚೆನ್ನಾಗಿ ನೋಡಿ ಈ ಥರ ಫ್ರೈ ಆಗಬೇಕು. ತುಪ್ಪದಲ್ಲೇ ಬೇಯ್ತಾ ಇದೆ ಬೇಳೆ. ಮತ್ತೆ ತುಪ್ಪ ಅದನ್ನು ಕೆಂಪಾಗಿ ತಳ ಇರ್ಬಿಡುತ್ತೆ. ತಳ ಇರೋ ತನಕ ಅಂದರೆ ಫ್ರೈ ಮಾಡಕ್ಕೆ ಹೋಗ್ಬೇಡಿ, ಅಂದರೆ ಸೀಗಿರೋ ಥರ ಸ್ಮೆಲ್ ಬಂದ್ಬಿಡುತ್ತೆ. ಅಷ್ಟು ಬೇಯಿಸ್ಕೊಂಬಾರ್ದು, ಅಂದರೆ ಇದು ಮಾಡಬಾರ್ದು, ಹುರ್ಕೊಂಬಾರ್ದು. ಇದಕ್ಕೆ ನಾನು 2 2ರಿಂದ 3 ಬೋಲಸ್ ನೀರು ಹಾಕ್ಕೊತೀನಿ. ಸಾಕು, ಇಷ್ಟು ನೀರು ಸಾಕು ನಮಗೆ. ಅದು ಬೆಂದ್ಬಿಡುತ್ತೆ ಬೇಳೆ. ಅದು ಬೇಯ್ಕೊಂಡೆ ಅಷ್ಟೊತ್ತು ನಾನು ಸಾರು ಒಗ್ಗರಣೆ ಹಾಕ್ಕೊತೀನಿ. ಬನ್ನಿ ಸಾರಿಗೆ ಒಗ್ಗರಣೆ ಹಾಕೋಣ. ಸಾರು ಆಲ್ರೆಡಿ ಕುದೀತಾ ಇದೆ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅಯ್ಯೋ, ನಾನು ನೋಡಿ ಯಾವಾಗೂ ಇಂಥ ಕೆಲಸನೇ ಮಾಡೋದು. ಸಾಸಿವೆ ಎತ್ಕೊಳಕ್ಕೆ ಹೋಗಿ ಟೀ ಪುಡಿ ಎತ್ಕೊಳ್ಳೋದು. ಚೇಂಜ್ ಮಾಡ್ಬೇಕು ಫಸ್ಟ್. ನಾನು ಸಾಸಿವೆ ಡಬ್ಬ ಟೀ ಪುಡಿ ಡಬ್ಬ ಒಂದೇ ಥರ ಆಯಿತು. ಅಡುಗೆ ಮನೇಲಿ ಈ ಒಗ್ಗರಣೆದೇ ಸೌಂಡ್. ಒಗ್ಗರಣೆ ಹಾಕಿದ್ರಂದ್ರೆ ಒಂದೊಂದು ಆಯ್ತು ಅಡುಗೆ ಅಂತ, ಅಡುಗೆ ಕೆಲಸ ಆಯಿತು ಅಂತ ಅರ್ಥ. ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಗೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಹಾಕ್ತೀನಿ ನೋಡಿ, ಅದೇ ಬಂತು ಇಂಗು. ಸಾಕು, ಸ್ವಲ್ಪನೇ, ಜಾಸ್ತಿ ಹಾಕ್ಬಿಟ್ಟೈತೆ. ಆಲ್ರೆಡಿ ನಾವು ಸಾಂಬಾರು ಪುಡಿಗೆ ಹಾಕಿದ್ದೀರಿ ಇಂಗು, ಅದಕ್ಕೆ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಯಾಕಂದರೆ ನಾನು ಕಾಳು ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇದನ್ನು ನೆನ್ಸ್ಕೊಂಡು ತಿನ್ಬೋದು. ಅದಕ್ಕೆ ಅಯ್ಯೋ ಕರ್ಬೇವಿನ ಸೊಪ್ಪು ಓಡಾಯಿತು. ಎಲ್ಗೋಡಾಯ್ತು ಅಂತ ಕೇಳಕ್ಕೆ ಹೋಗ್ಬೇಡಿ, ಅಲ್ಲೇ ಬಿದ್ದಿದೆ ಕೆಳಗೆ. ಇವಾಗ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡು ಸಾಂಬಾರನ್ನ ಈ ಕಡೆ ಬೇಯಿಸ್ಕೊಂಡು, ಯಾಕಂದರೆ ನಿಮ್ಗೆ ಕಾಣಿಸಲ್ಲ, ಆ ಕಡೆ ಇಕ್ಕಿದ್ದೆ ನೋಡಿ. ಸಾಂಬಾರು ಅದು ಕುದಿಬೇಕು. ನಮಗೆ ಸಾಕು ಇಷ್ಟು ಸಾಂಬಾರು 2 ದಿನ ಬರುತ್ತೆ. ಸ್ಟವ್ ಹಿಂಗೆ ಹಾಕ್ಕೊಂಡು ಇವಾಗ ಬರುತ್ತೆ ನೋಡಿ ಒಂದು ಸೌಂಡು, ಘಮ 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 ಅಂತ ಆಗುತ್ತೆ. ಅಷ್ಟೇ, ಮುಗೀತು ಸಾರು ಕತೆ ಗೋವಿಂದ. ಇನ್ನೊಂದು ಸ್ವಲ್ಪ ನಿಮಗೆ ಬೇಕಂದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಇದರಲ್ಲೇ ರುಬ್ಬಿದ್ದೀನಿ. ಯಾಕಂದರೆ ನನ್ನ ಮಗ ಕೊತ್ತಂಬರಿ ಈರುಳ್ಳಿನೆಲ್ಲ ಸಪ್ರೇಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿದ್ದೀನಿ. ಎಲ್ಲ ರುಬ್ಬಿ ಮಾಡೋದು. ನಾನು ಯಾವಾಗೂ ಹುಳಿ ಸಾರು ಹಿಂಗೆ ಮಾಡೋದು. ನಿಮಗೆ ಬೇಕಂದರೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೋಬೋದು. ನಾವು ತೆಂಗಿನಕಾಯಿ ಹಾಕಲ್ಲ ಸಾರಿಗೆ ಜಾಸ್ತಿ. ಇಷ್ಟು ಮಾತ್ರ ರೆಡಿಯಾಗಿದೆ ನಮ್ಮ ಮನೇಲಿ ಇವತ್ತಿನ ಸಾಂಬಾರು ಬಂದು ಅಲಸಂದ್ರೆ ಹುಳಿ. ಇನ್ನೇನು ಮಾಡಬೇಕು, ಮುದ್ದೆ ಮಾಡ್ಕೋಬೇಕಷ್ಟೇ. ಇದೀಗ ಆಗಿದೆ, ಮುಚ್ಚಿಬಿಟ್ಟು ಆಫ್ ಮಾಡ್ಕೊಳ್ಳೋಣ ಅಷ್ಟೇ.
ಸಾಮಾನೆಲ್ಲ ಕ್ಲೀನಾಗಿದೆ. ಇದೊಂದು ಪಾತ್ರೆ ಇದೆ ಅಷ್ಟೇ. ಅದು ಏನು ಹೇಳ್ತಾರೆ, ಹಾಲು ತುಂಬ ಸೀಚ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಅದು ಹಂಗೆ ಇದೆ. ಅಡುಗೆ ಇಲ್ಲಿ ರೈಸು, ಸಾಂಬಾರು, ಮುದ್ದೆ, ಇದರಲ್ಲಿ ಪಾಯಸ ಆಗಿದೆ. ಒಂದು ನಿಮಿಷ ಶೋ ತೋರಿಸ್ತೀನಿ. ಪಾಯಸ ನೋಡಿ, ತುಪ್ಪ ಏನಿದೆ ಅಡುಗೆಗೆ ಕೊಟ್ಟರೆ ತಿಂತಾರೆ. ಗಮ್ಮಂತ ಇದೆ. ಏನು ನನ್ನ ಮಗನಿಗೆ ಕೆಮ್ಮು ಜಾಸ್ತಿ ಆಗಿ ಕೆಮ್ಮಿ ಒತ್ತಾ ನೋಡಿ, ಇಲ್ಲಿ ಬುಕ್ ಇಕ್ಕೊಂಡು ಒತ್ತಾ ಹಂಗೆ ನಿದ್ದೆ ಹೋಗಿರೋದು ಅಣ್ಣ. ಬ್ಯಾಗಿಲ್ಲಿ ಹಾಕಿ ಕಂಬಳಿ ಹೊಚ್ಕೊಂಡು ಮಲ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಇದು 8:30ವರೆಗೂ ಮಲ್ಕೊಳ್ಳಿ. ಟೈಮ್ ಬಂದು ಇವಾಗ 7:15 ಆಗಿದೆ. 7:15 ಆಗಿದೆ. ಅಯ್ಯಪ್ಪ, ಯಾರು